ಮುಂದುವರೆದಿರುವಂತಹ ಯುದ್ಧದ ಸಂಘರ್ಷ, ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ರಾಮನವಮಿ ಹಬ್ಬದ ಮೇಲೂ ಕೂಡ ತಟ್ಟಿದೆ. ಪ್ರತಿ ಬಾರಿ ರಾಮನವಮಿ ಹಬ್ಬದ ದಿನದಂದು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಪ್ರಸಾದದ ರೀತಿಯಲ್ಲಿ. ಆದ್ರೆ ಈ ಬಾರಿ ಲಡ್ಡು ವಿತರಣೆ ಇರೋದಿಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ಪಾನಕ ಮತ್ತು ಮಜ್ಜಿಗೆಯ ವಿತರಣೆಗೆ ಸಿದ್ಧತೆ ನಡೀತಾ ಇದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ರಾಮನ ಜಪ ಜೋರಾಗಿರುತ್ತೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅದ್ದೂರಿ ಆಗಿರುತ್ತೆ. ಯಾಕಂದ್ರೆ ನಾಳೆ ರಾಮನವಮಿ, ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಸಿಟಿಯ ದೇವಸ್ಥಾನಗಳು ರೆಡಿ ಆಗ್ತಿದ್ದಾವೆ. ಒಂದ್ ಕಡೆ ಅದ್ದೂರಿ ಅಲಂಕಾರವ ದೇವಸ್ಥಾನಗಳನ್ನ ಮಾಡ್ತಿದ್ದಾರೆ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಇದ್ದೇನೆ. ಇಲ್ಲಿ ಸಹ ವಿಶೇಷ ಪೂಜಾ ಪುನಸ್ಕಾರ ಮತ್ತೊಂದ್ ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 4:30ಕ್ಕೆ ರಾಮನಿಗೆ ವಿಶೇಷ ಪೂಜಾ ಅಭಿಷೇಕ ನಡೆಯುತ್ತೆ. ರಾಮನಿಗೆ ಅಲಂಕಾರ ಮಾಡ್ತಾರೆ, ತೊಟ್ಟಲು ಸೇವೆ ಇರುತ್ತೆ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲಿದ್ದಾರೆ, ರಾಮನ ಸ್ಮರಣೆ ಮಾಡಲಿದ್ದಾರೆ. ಹೀಗಾಗಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಬಾರಿ ರಾಮನವಮಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸಿಲಿಂಡರ್ ಸಿಕ್ಕಿಲ್ಲ. 20 ದಿನಗಳಿಂದ ರಾಮ ಮಂದಿರದಲ್ಲಿ ಸಿಲಿಂಡರ್ ಇಲ್ಲ. ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದರೆ ನಾಳೆ ಪಾನಕ ಪ್ರಸಾದ, ಕಾಳು ಪ್ರಸಾದ, ಮಜ್ಜಿಗೆ ಪ್ರಸಾದ ಮಾತ್ರ ನೀಡಲಾಗುತ್ತೆ. ಯಾಕಂದ್ರೆ ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ರಾಮ ಮಂದಿರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ 11 ಸಿಲಿಂಡರ್ ಬೇಕಾಗುತ್ತೆ 20 ದಿನಕ್ಕೆ. ಬಟ್ ಸಿಲಿಂಡರ್ ಸಿಕ್ತಿಲ್ಲ, ಬ್ಲಾಕ್ ಅಲ್ಲಿ ಸಹ ಸಿಕ್ತಿಲ್ಲ. ಹೀಗಾಗಿ ನಾವು ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದೇವೆ. ನಾಳೆ ಪಾನಕ, ಮಜ್ಜಿಗೆ, ಕಾಳು ಪ್ರಸಾದ ಮಾತ್ರ ನಾವು ವಿತರಣೆ ಮಾಡುತ್ತಿದ್ದೇವೆ ಅಂತ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಈಗ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ ನಾಳೆ ರಾಮನವಮಿ, ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ, ರಾಮನ ಜಪ ಮಾಡ್ತಾರೆ, ರಾಮನ ಸ್ಮರಣೆ ಮಾಡ್ತಾರೆ. ಆದ್ರೆ ಈಗ ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಲಡ್ಡು ಪ್ರಸಾದ ತುಂಬಾ ಫೇಮಸ್ ಆಗಿತ್ತು. ಬಟ್ ಇದೀಗ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಯುದ್ಧದಿಂದ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ, ಬ್ಲಾಕ್ ಅಲ್ಲಿ ಸಿಕ್ತಿಲ್ಲ. ಸುಮಾರು 20 ದಿನಗಳಿಂದ ಈ ಒಂದು ಪ್ರಸಾದವನ್ನ ನೀಡಲು ಈಗ ಬಂದ್ ಮಾಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಹ ಅಲ್ಲಿ ಪ್ರಸಾದ ವಿತರಣೆ ಸಹ ಏನು ಸರಿಯಾಗಿ ಆಗ್ತಿಲ್ಲ. ಯಾಕಂದ್ರೆ ಸಿಲಿಂಡರ್ ಸಿಕ್ತಿಲ್ಲ. ಹೀಗಾಗಿ ನಾಳೆ ಪಾನಕ, ಮಜ್ಜಿಗೆ ಮತ್ತು ಕಾಳು ಪ್ರಸಾದ ಮಾಡಲು ಈಗ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಮುಂದುವರೆದಿರುವಂತಹ ಯುದ್ಧದ ಸಂಘರ್ಷ, ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ರಾಮನವಮಿ ಹಬ್ಬದ ಮೇಲೂ ಕೂಡ ತಟ್ಟಿದೆ. ಪ್ರತಿ ಬಾರಿ ರಾಮನವಮಿ ಹಬ್ಬದ ದಿನದಂದು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಪ್ರಸಾದದ ರೀತಿಯಲ್ಲಿ. ಆದ್ರೆ ಈ ಬಾರಿ ಲಡ್ಡು ವಿತರಣೆ ಇರೋದಿಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ಪಾನಕ ಮತ್ತು ಮಜ್ಜಿಗೆಯ ವಿತರಣೆಗೆ ಸಿದ್ಧತೆ ನಡೀತಾ ಇದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ರಾಮನ ಜಪ ಜೋರಾಗಿರುತ್ತೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಅದ್ದೂರಿ ಆಗಿರುತ್ತೆ. ಯಾಕಂದ್ರೆ ನಾಳೆ ರಾಮನವಮಿ, ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಸಿಟಿಯ ದೇವಸ್ಥಾನಗಳು ರೆಡಿ ಆಗ್ತಿದ್ದಾವೆ. ಒಂದ್ ಕಡೆ ಅದ್ದೂರಿ ಅಲಂಕಾರವ ದೇವಸ್ಥಾನಗಳನ್ನ ಮಾಡ್ತಿದ್ದಾರೆ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಇದ್ದೇನೆ. ಇಲ್ಲಿ ಸಹ ವಿಶೇಷ ಪೂಜಾ ಪುನಸ್ಕಾರ ಮತ್ತೊಂದ್ ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 4:30ಕ್ಕೆ ರಾಮನಿಗೆ ವಿಶೇಷ ಪೂಜಾ ಅಭಿಷೇಕ ನಡೆಯುತ್ತೆ. ರಾಮನಿಗೆ ಅಲಂಕಾರ ಮಾಡ್ತಾರೆ, ತೊಟ್ಟಲು ಸೇವೆ ಇರುತ್ತೆ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲಿದ್ದಾರೆ, ರಾಮನ ಸ್ಮರಣೆ ಮಾಡಲಿದ್ದಾರೆ. ಹೀಗಾಗಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಬಾರಿ ರಾಮನವಮಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸಿಲಿಂಡರ್ ಸಿಕ್ಕಿಲ್ಲ. 20 ದಿನಗಳಿಂದ ರಾಮ ಮಂದಿರದಲ್ಲಿ ಸಿಲಿಂಡರ್ ಇಲ್ಲ. ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದರೆ ನಾಳೆ ಪಾನಕ ಪ್ರಸಾದ, ಕಾಳು ಪ್ರಸಾದ, ಮಜ್ಜಿಗೆ ಪ್ರಸಾದ ಮಾತ್ರ ನೀಡಲಾಗುತ್ತೆ. ಯಾಕಂದ್ರೆ ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ರಾಮ ಮಂದಿರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ 11 ಸಿಲಿಂಡರ್ ಬೇಕಾಗುತ್ತೆ 20 ದಿನಕ್ಕೆ. ಬಟ್ ಸಿಲಿಂಡರ್ ಸಿಕ್ತಿಲ್ಲ, ಬ್ಲಾಕ್ ಅಲ್ಲಿ ಸಹ ಸಿಕ್ತಿಲ್ಲ. ಹೀಗಾಗಿ ನಾವು ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದೇವೆ. ನಾಳೆ ಪಾನಕ, ಮಜ್ಜಿಗೆ, ಕಾಳು ಪ್ರಸಾದ ಮಾತ್ರ ನಾವು ವಿತರಣೆ ಮಾಡುತ್ತಿದ್ದೇವೆ ಅಂತ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಈಗ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ ನಾಳೆ ರಾಮನವಮಿ, ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ, ರಾಮನ ಜಪ ಮಾಡ್ತಾರೆ, ರಾಮನ ಸ್ಮರಣೆ ಮಾಡ್ತಾರೆ. ಆದ್ರೆ ಈಗ ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಲಡ್ಡು ಪ್ರಸಾದ ತುಂಬಾ ಫೇಮಸ್ ಆಗಿತ್ತು. ಬಟ್ ಇದೀಗ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಯುದ್ಧದಿಂದ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ, ಬ್ಲಾಕ್ ಅಲ್ಲಿ ಸಿಕ್ತಿಲ್ಲ. ಸುಮಾರು 20 ದಿನಗಳಿಂದ ಈ ಒಂದು ಪ್ರಸಾದವನ್ನ ನೀಡಲು ಈಗ ಬಂದ್ ಮಾಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಹ ಅಲ್ಲಿ ಪ್ರಸಾದ ವಿತರಣೆ ಸಹ ಏನು ಸರಿಯಾಗಿ ಆಗ್ತಿಲ್ಲ. ಯಾಕಂದ್ರೆ ಸಿಲಿಂಡರ್ ಸಿಕ್ತಿಲ್ಲ. ಹೀಗಾಗಿ ನಾಳೆ ಪಾನಕ, ಮಜ್ಜಿಗೆ ಮತ್ತು ಕಾಳು ಪ್ರಸಾದ ಮಾಡಲು ಈಗ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಮುಂದುವರೆದಿರುವಂತಹ ಯುದ್ಧದ ಸಂಘರ್ಷ, ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ರಾಮನವಮಿ ಹಬ್ಬದ ಮೇಲೂ ಕೂಡ ತಟ್ಟಿದೆ. ಪ್ರತಿ ಬಾರಿ ರಾಮನವಮಿ ಹಬ್ಬದ ದಿನದಂದು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಪ್ರಸಾದದ ರೀತಿಯಲ್ಲಿ. ಆದ್ರೆ ಈ ಬಾರಿ ಲಡ್ಡು ವಿತರಣೆ ಇರೋದಿಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ಪಾನಕ ಮತ್ತು ಮಜ್ಜಿಗೆಯ
ವಿತರಣೆಗೆ ಸಿದ್ಧತೆ ನಡೀತಾ ಇದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ರಾಮನ ಜಪ ಜೋರಾಗಿರುತ್ತೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಅದ್ದೂರಿ ಆಗಿರುತ್ತೆ. ಯಾಕಂದ್ರೆ ನಾಳೆ ರಾಮನವಮಿ, ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಸಿಟಿಯ ದೇವಸ್ಥಾನಗಳು ರೆಡಿ ಆಗ್ತಿದ್ದಾವೆ. ಒಂದ್ ಕಡೆ ಅದ್ದೂರಿ ಅಲಂಕಾರವ ದೇವಸ್ಥಾನಗಳನ್ನ ಮಾಡ್ತಿದ್ದಾರೆ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಇದ್ದೇನೆ. ಇಲ್ಲಿ ಸಹ ವಿಶೇಷ ಪೂಜಾ ಪುನಸ್ಕಾರ ಮತ್ತೊಂದ್ ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 4:30ಕ್ಕೆ ರಾಮನಿಗೆ ವಿಶೇಷ ಪೂಜಾ ಅಭಿಷೇಕ ನಡೆಯುತ್ತೆ. ರಾಮನಿಗೆ ಅಲಂಕಾರ ಮಾಡ್ತಾರೆ, ತೊಟ್ಟಲು ಸೇವೆ ಇರುತ್ತೆ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲಿದ್ದಾರೆ, ರಾಮನ ಸ್ಮರಣೆ ಮಾಡಲಿದ್ದಾರೆ. ಹೀಗಾಗಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಬಾರಿ ರಾಮನವಮಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸಿಲಿಂಡರ್ ಸಿಕ್ಕಿಲ್ಲ. 20 ದಿನಗಳಿಂದ ರಾಮ ಮಂದಿರದಲ್ಲಿ ಸಿಲಿಂಡರ್ ಇಲ್ಲ. ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದರೆ ನಾಳೆ ಪಾನಕ ಪ್ರಸಾದ, ಕಾಳು ಪ್ರಸಾದ, ಮಜ್ಜಿಗೆ ಪ್ರಸಾದ ಮಾತ್ರ ನೀಡಲಾಗುತ್ತೆ. ಯಾಕಂದ್ರೆ ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ರಾಮ ಮಂದಿರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ 11 ಸಿಲಿಂಡರ್ ಬೇಕಾಗುತ್ತೆ 20 ದಿನಕ್ಕೆ. ಬಟ್ ಸಿಲಿಂಡರ್ ಸಿಕ್ತಿಲ್ಲ, ಬ್ಲಾಕ್ ಅಲ್ಲಿ ಸಹ ಸಿಕ್ತಿಲ್ಲ. ಹೀಗಾಗಿ ನಾವು ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದೇವೆ. ನಾಳೆ ಪಾನಕ, ಮಜ್ಜಿಗೆ, ಕಾಳು ಪ್ರಸಾದ ಮಾತ್ರ ನಾವು ವಿತರಣೆ ಮಾಡುತ್ತಿದ್ದೇವೆ ಅಂತ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಈಗ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ ನಾಳೆ ರಾಮನವಮಿ, ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ, ರಾಮನ ಜಪ ಮಾಡ್ತಾರೆ, ರಾಮನ ಸ್ಮರಣೆ ಮಾಡ್ತಾರೆ. ಆದ್ರೆ ಈಗ ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಲಡ್ಡು ಪ್ರಸಾದ ತುಂಬಾ ಫೇಮಸ್ ಆಗಿತ್ತು. ಬಟ್ ಇದೀಗ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಯುದ್ಧದಿಂದ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಸಿಲಿಂಡರ್ ಸಿಕ್ಕಿಲ್ಲ, ಬ್ಲಾಕ್ ಅಲ್ಲಿ ಸಿಕ್ತಿಲ್ಲ. ಸುಮಾರು 20 ದಿನಗಳಿಂದ ಈ ಒಂದು ಪ್ರಸಾದವನ್ನ ನೀಡಲು ಈಗ ಬಂದ್ ಮಾಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಹ ಅಲ್ಲಿ ಪ್ರಸಾದ ವಿತರಣೆ ಸಹ ಏನು ಸರಿಯಾಗಿ ಆಗ್ತಿಲ್ಲ. ಯಾಕಂದ್ರೆ ಸಿಲಿಂಡರ್ ಸಿಕ್ತಿಲ್ಲ. ಹೀಗಾಗಿ ನಾಳೆ ಪಾನಕ, ಮಜ್ಜಿಗೆ ಮತ್ತು ಕಾಳು ಪ್ರಸಾದ ಮಾಡಲು ಈಗ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಆಡ. ಮುಂದುವರೆದಿರುವಂತಹ ಯುದ್ಧದ ಸಂಘರ್ಷ, ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ರಾಮನವಮಿ ಹಬ್ಬದ ಮೇಲೂ ಕೂಡ ತಟ್ಟಿದೆ. ಪ್ರತಿ ಬಾರಿ ರಾಮನವಮಿ ಹಬ್ಬದ ದಿನದಂದು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಪ್ರಸಾದದ ರೀತಿಯಲ್ಲಿ. ಆದ್ರೆ ಈ ಬಾರಿ ಲಡ್ಡು ವಿತರಣೆ ಇರೋದಿಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ಪಾನಕ ಮತ್ತು ಮಜ್ಜಿಗೆಯ ವಿತರಣೆಗೆ ಸಿದ್ಧತೆ ನಡೀತಾ ಇದೆ. ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಾಳೆ ರಾಮನ ಜಪ ಜೋರಾಗಿರುತ್ತೆ. ರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಪುನಸ್ಕಾರ ಅದ್ದೂರಿ ಆಗಿರುತ್ತೆ. ಯಾಕಂದ್ರೆ ನಾಳೆ ರಾಮನವಮಿ, ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲು ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಸಿಟಿಯ ದೇವಸ್ಥಾನಗಳು ರೆಡಿ ಆಗ್ತಿದ್ದಾವೆ. ಒಂದ್ ಕಡೆ ಅದ್ದೂರಿ ಅಲಂಕಾರವ ದೇವಸ್ಥಾನಗಳನ್ನ ಮಾಡ್ತಿದ್ದಾರೆ. ನಾನೀಗ ರಾಜಾಜಿನಗರದ ರಾಮ ಮಂದಿರ ಒಳಗಡೆ ಇದ್ದೇನೆ. ಇಲ್ಲಿ ಸಹ ವಿಶೇಷ ಪೂಜಾ ಪುನಸ್ಕಾರ ಮತ್ತೊಂದ್ ಕಡೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 4:30ಕ್ಕೆ ರಾಮನಿಗೆ ವಿಶೇಷ ಪೂಜಾ ಅಭಿಷೇಕ ನಡೆಯುತ್ತೆ. ರಾಮನಿಗೆ ಅಲಂಕಾರ ಮಾಡ್ತಾರೆ, ತೊಟ್ಟಲು ಸೇವೆ ಇರುತ್ತೆ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ರಾಮನ ಜಪ ಮಾಡಲಿದ್ದಾರೆ, ರಾಮನ ಸ್ಮರಣೆ ಮಾಡಲಿದ್ದಾರೆ. ಹೀಗಾಗಿ ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಮತ್ತು ಈ ಬಾರಿ ರಾಮನವಮಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸಿಲಿಂಡರ್ ಸಿಕ್ಕಿಲ್ಲ. 20 ದಿನಗಳಿಂದ ರಾಮ ಮಂದಿರದಲ್ಲಿ ಸಿಲಿಂಡರ್ ಇಲ್ಲ. ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದರೆ ನಾಳೆ ಪಾನಕ ಪ್ರಸಾದ, ಕಾಳು ಪ್ರಸಾದ, ಮಜ್ಜಿಗೆ ಪ್ರಸಾದ ಮಾತ್ರ ನೀಡಲಾಗುತ್ತೆ. ಯಾಕಂದ್ರೆ ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ರಾಮ ಮಂದಿರಕ್ಕೆ ಸಿಕ್ಕಿಲ್ಲ. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ 11 ಸಿಲಿಂಡರ್ ಬೇಕಾಗುತ್ತೆ 20 ದಿನಕ್ಕೆ. ಬಟ್ ಸಿಲಿಂಡರ್ ಸಿಕ್ತಿಲ್ಲ, ಬ್ಲಾಕ್ ಅಲ್ಲಿ ಸಹ ಸಿಕ್ತಿಲ್ಲ. ಹೀಗಾಗಿ ನಾವು ಲಡ್ಡು ಪ್ರಸಾದವನ್ನ ಬಂದ್ ಮಾಡಿದ್ದೇವೆ. ನಾಳೆ ಪಾನಕ, ಮಜ್ಜಿಗೆ, ಕಾಳು ಪ್ರಸಾದ ಮಾತ್ರ ನಾವು ವಿತರಣೆ ಮಾಡುತ್ತಿದ್ದೇವೆ ಅಂತ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಈಗ ರಿಪಬ್ಲಿಕನ್ಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಭಕ್ತರು ಸಹಕರಿಸಬೇಕು. ಯಾಕಂದ್ರೆ ನಾಳೆ ರಾಮನವಮಿ, ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ